ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ. ಹೌದು ಪ್ರಿಯರೇ, ಶಿಲುಬೆಯ ಮರಣ ಏತಕ್ಕೆ ಎಂಬಂಥ ಒಂದು ಭಾಗವನ್ನು ನಿನ್ನೆ ದಿನ ನಾವು ಧ್ಯಾನಿಸಿದ್ದೇವೆ. ಇವತ್ತು ನಾವು ಧ್ಯಾನಿಸುವಂಥದ್ದು ಏಸು ಶಿಲುಬೆಯನ್ನು ಹೊತ್ತುಕೊಂಡ. ಯಾಕೆ ಏಸು ಸ್ವಾಮಿ ತನ್ನ ಹೆಗಲಿನಲ್ಲಿ ಆತನು ಶಿಲುಬೆಯನ್ನು ಹೊರಬೇಕು ಎಂಬಂಥ ಸಂಗತಿಯನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಆರಿಸಿಕೊಂಡಂಥ ವೇದವಾಕ್ಯ ಯೋಹನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 17ನೇ ವಚನ. ಆತನು ತನ್ನ ಶಿಲುಬೆಯನ್ನು ತಾನೇ ತೆಗೆದುಕೊಂಡು ಆತನು ಹೊತ್ತುಕೊಂಡು ಹೋದನು ಎಂಬುದಾಗಿ. ಇನ್ನೊಂದು ಸಾರಿ ನನ್ನ ವಾಕ್ಯವನ್ನು ಓದ್ತೇನೆ. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಹೋದನು, ಆತನ್ನೇ ಹೊತ್ತುಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ನಾವು ಶಿಲುಬೆಯನ್ನು ನೋಡುವಾಗ ಅದರ ಉದ್ದವನ್ನು ನೋಡ್ತೇವೆ, ಅಗಲವನ್ನು ನೋಡ್ತೇವೆ. ಆದರೆ ಶಿಲುಬೆಯನ್ನು ನೋಡುವಾಗ ಒಂದು ಮರದ ಒಂದು ಶಿಲುಬೆಯಾಗೇ ನೋಡ್ತಾ ಇದ್ದೇವೆ ಹೊರತು ಆ ಶಿಲುಬೆಯಲ್ಲಿರುವಂಥ ಆಶೀರ್ವಾದಗಳನ್ನು ನಾವು ಇನ್ನೂ ಅನುಭವಿಸಿಲ್ಲ ಪ್ರಿಯರೇ. ಆದರೆ ಇವತ್ತು ಆ ಶಿಲುಬೆಯನ್ನು ಆತನು ಹೊರುವುದರ ಮೂಲಕವಾಗಿ ಆತನು ತೂಗು ಹಾಕಲ್ಪಟ್ಟಾಗ ಒಂದು ಆಶೀರ್ವಾದ, ಆತನು ಹೊರುವಾಗ ಒಂದು ಆಶೀರ್ವಾದ ಇದೆ. ಆ ಆಶೀರ್ವಾದ ಏನು ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ಒಬ್ಬ ಭಕ್ತನು ಶಿಲುಬೆಯ ಕುರಿತಾಗಿ ಒಬ್ಬ ಭಕ್ತನು ಏನು ಮಾಡ್ತಿದ್ದಾನೆ, ಧ್ಯಾನಿಸ್ತಾ ಇದ್ದಾನೆ. ಅವನು ಧ್ಯಾನದಲ್ಲಿ ಇರುವಾಗ ಆತನ ಶಿಲುಬೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಆದಂಥ 5 ಗಾಯಗಳನ್ನು ಕುರಿತಾಗಿ ಆತನು ಧ್ಯಾನಿಸ್ತಾ ಇದ್ದಾನೆ. ಪ್ರಾರ್ಥನೆಯಲ್ಲಿ ಧ್ಯಾನಿಸ್ತಾ ಇರುವಾಗ ಪ್ರತಿಯೊಂದು ಗಾಯಗಳಿಗಾಗಿ ಅವನು ಏನು ಮಾಡ್ತಿದ್ದಾನೆ, ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನಿಗೆ ಆತನ ಸ್ತೋತ್ರವನ್ನು ಹೇಳ್ತಾ ಇರುವಾಗ ಆತನು ಹೇಳ್ತಿದ್ದಾನೆ, ಸ್ವಾಮಿ, ಮುಳ್ಳಿನ ಕಿರೀಟಗಳಿಂದ ಬಂದಂಥ ನಿನ್ನ ಗಾಯಗಳಿಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತಿದ್ದಾನೆ. ಆ ದೇವರೇ, ನನಗೋಸ್ಕರವಾಗಿ ಅಪ್ಪ ನಿನ್ನ ಕರಗಳಿಂದ ಬಂದಂಥ ಗಾಯಗಳಿಗಾಗಿ, ಮೊಳೆಗಳಿಂದ ಜಡಿಯಲ್ಪಟ್ಟಂಥ ನಿನ್ನ ಕರೆಗಳಿಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತಿದ್ದಾನೆ. ಹೌದು ಅಪ್ಪ, ನನಗೋಸ್ಕರವಾಗಿ ಪಕ್ಕೆಯಿಂದ ನೀನು ತಿವಿಸಿಕೊಂಡಿದೆಯಪ್ಪ, ಪಕ್ಕೆಯಲ್ಲಿ ತಿವಿಸಿಕೊಂಡಿದೆಯಾ, ಇದರಿಂದ ಬಂದಂಥ ಕದನಿಗಾದಂಥ ಗಾಯಗಳಿಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತಿದ್ದಾನೆ. ಅದೇ ರೀತಿಯಲ್ಲಿ ಆತನ ಪಾದಗಳಲ್ಲಿ ಮೊಳೆಗಳಿಂದ ಜಡಿಯಲ್ಪಟ್ಟಿರೋದನ್ನು ನೋಡಿ ಅವನು ಹೇಳ್ತಿದ್ದಾನೆ, ಅದಕ್ಕೆ ಆತನ ಸ್ತೋತ್ರ ಹೇಳ್ತಿದ್ದಾನೆ. ಸ್ವಾಮಿ, ನನ್ನ ನಿಮಿತ್ತವಾಗಿ ಅಲ್ಲಪ್ಪ, ನಿನ್ನ ಪಾದಗಳಿಗೆ ಕರ್ತನೆ ಅಪ್ಪ ಮೊಳೆಗಳಿಂದ ಜಡಿದರು ಎಂಬುದಾಗಿ ಹೇಳಿ ಅವನು ಕೃತಜ್ಞತೆ ಸ್ತುತಿಯನ್ನು ಅವನೇನು ಮಾಡ್ತಿದ್ದಾನೆ, ಸಲ್ಲಿಸ್ತಾನೇ ಇದ್ದಾನೆ. ಸಲ್ಲಿಸುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಅವನಿಗೆ ಪ್ರತ್ಯಕ್ಷನಾಗ್ತಾನೆ, ಅವನಿಗೆ ಕಾಣಿಸಿಕೊಳ್ಳುವಾಗ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಶಿಲುಬೆಯನ್ನು ಧ್ಯಾನಿಸ್ತಾ ಇರುವಾಗ ಯೇಸು ಕ್ರಿಸ್ತನು ಪ್ರತ್ಯಕ್ಷ ಆಗುವಾಗ ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ. ಯೇಸು ಕ್ರಿಸ್ತನನ್ನು ಕಂಡ ಕೂಡಲೇ ಅವನಿಗೆ ಕೇಳ್ತಾನೆ, ಅವನು ಭಾಳ ಸಂತೋಷಪಟ್ಟು ಅವನಿಗೆ ನೋಡ್ತಾ ಇದ್ದಾನೆ. ನೋಡುವಾಗ ಯೇಸು ಸ್ವಾಮಿ ಅವನನ್ನು ನೋಡಿ, ಮಗನೇ, ನೀನು ಶಿಲುಬೆಯನ್ನು ಕುರಿತಾಗಿ ಧ್ಯಾನಿಸ್ತಾ ಇದೆಯಾ, ಆದರೆ ನೀನು ನೋಡುವಂಥ ಗಾಯಗಳು 5 ಮಾತ್ರನೇ, ಆದರೆ ಕಾಣಿಸದೇ ಇರುವಂಥ ಗಾಯಗಳಿದೆ ಎಂಬುದಾಗಿ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಸ್ವಾಮಿ, ಆ ಗಾಯ ಯಾವುದು ನನಗೆ ತೋರಿಸಿ ಎಂಬುದಾಗಿ. ಆಗ ಕರ್ತನಾದ ಯೇಸು ಕ್ರಿಸ್ತನು ಆತನೇನು ಮಾಡ್ತಾನೆ, ಮಗನೇ, ನಿನಗೆ ಕಾಣಿಸದೇ ಇರುವಂಥ ಒಂದು ಗಾಯವನ್ನು ಇವತ್ತು ನಾನು ನಿನಗೆ ತೋರಿಸ್ತೇನೆ ಎಂಬುದಾಗಿ ಹೇಳಿ ಆತನೇನು ಮಾಡ್ತಾನೆ, ತನ್ನ ಹೆಗಲಿನ ಮೇಲಿರುವಂಥ ವಸ್ತ್ರವನ್ನು ಆತನೇನು ಮಾಡ್ತಾನೆ, ಸರಿಸಿ ಆತನೇನು ಮಾಡ್ತಿದ್ದಾನೆ, ತನ್ನ ಹೆಗಲನ್ನು ತೋರಿಸ್ತಾ ಇದ್ದಾನೆ. ಪ್ರೇರೆ ಆತನು ಹೇಳ್ತಾನೆ, ಮಗನೇ, ಈ ಹೆಗಲನ್ನು ನೋಡಿದೀಯಾ, ಈ ಹೆಗಲಿನ ಮೇಲೆ ಏಕೆ ಗೊತ್ತಾ ಗಾಯ ಆಯಿತು? ಯಾಕೆ ಅಂತಂದರೆ ಯೆರೂಸಲೇಮಿನ ಬೀದಿಯಲ್ಲಿ ನಾನು ಗೊಲ್ಗೊಥಾ ಬೆಟ್ಟಕ್ಕೆ ಹೋಗುವವರೆಗೂ ಆ ಒಂದು ಶಿಲುಬೆಯನ್ನು ಹೊತ್ತುಕೊಂಡು ಹೋದೆ. ಕಾರಣ ಯಾಕೆ ಅಂತಂದರೆ ಈ ಹೆಗಲಿನ ಮೇಲೆ ನಿನಗೆ ನಾನು ಸ್ಥಳವನ್ನು ಉಂಟು ಮಾಡಬೇಕೆಂಬುದಾಗಿ, ನಿನಗೆ ಈ ಹೆಗಲಿನ ಮೇಲೆ ಒಂದು ಸ್ಥಳ ಕೊಡಬೇಕೆಂಬುದಾಗಿಯೇ ನಾನು ಶಿಲುಬೆಯನ್ನು ಹೊತ್ತುಕೊಂಡೆ ಎಂಬುದಾಗಿ. ಯಾವುದು ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ತಂದೆ ತನ್ನ ಮಕ್ಕಳನ್ನು ಹೊತ್ತುಕೊಳ್ಳುವ ಹಾಗೆ ಕರ್ತನಾದ ದೇವರು ನಮ್ಮನ್ನು ತನ್ನ ಹೆಗಲಿನ ಮೇಲೆ ಹೊತ್ತುಕೊಳ್ಳುತ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಚಿಂತೆ ಭಾರ ಯಾವುದೇ ಆಗಿರ್ಬೋದು ಅವೆಲ್ಲವನ್ನು ನನ್ನ ಮೇಲೆ ವಹಿಸಿಬಿಡು, ನಾನು ಅದಕ್ಕೋಸ್ಕರವಾಗಿ ಚಿಂತಿಸ್ತೇನೆ, ನಾನು ಅದನ್ನು ಹೊತ್ತುಕೊಳ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ಯೆರೂಸಲೇಮಿನ ಬೀದಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯನ್ನು ಯಾಕೆ ಹೊತ್ತ ಅಂತಂದರೆ, ಇವತ್ತು ಈ ಚಿಂತೆಯನ್ನು ನೀನು ಹೊರಬಾರ್ದು ಎಂಬುದಾಗಿ. ಇವತ್ತು ಆ ಸಾಲವನ್ನು ನೀನು ಹೊರಬಾರ್ದು, ಆ ರೋಗವನ್ನು ನೀನು ಹೊರಬಾರ್ದು, ಆ ಬಾಧೆಯನ್ನು ನೀನು ಹೊರಬಾರ್ದು, ಆ ಶಾಪವನ್ನು ನೀನು ಹೊರಬಾರ್ದು, ಕಣ್ಣೀರನ್ನು ನೀನು ಹೊರಬಾರ್ದು. ಅವೆಲ್ಲವನ್ನು ಕರ್ತನೆ ಏನು ಮಾಡಿದ್ದಾನೆ, ಕಲ್ವಾರಿ ಶಿಲುಬೆಯಲ್ಲಿ ಆತನು ಹೊತ್ತುಕೊಂಡಿದ್ದಾನೆ. ಕಾಣದೇ ಇರುವಂಥ ಗಾಯ ಇವತ್ತು ಆತನ ಹೆಗಲು ಏನಾಗಿದೆ, ಜಜ್ಜಲ್ಪಟ್ಟಂಥ ಪರಿಸ್ಥಿತಿಯಲ್ಲಿದೆ. ಯಾಕೆ ಅಂತಂದರೆ ಆತನು ತೋರಿಸ್ತಿದ್ದಾನೆ, ಇಲ್ಲೂ ನನಗೆ ಗಾಯ ಆಗಿದೆ. ಯಾಕೆ ಅಂತಂದರೆ ಇಲ್ಲಿ ನಿನಗೆ ಸ್ಥಳ ಉಂಟು ಮಾಡಬೇಕೆಂಬುದಾಗಿ, ಇಲ್ಲಿ ಒಂದು ಸ್ಥಾನ ನಿನಗೆ ಕೊಡಬೇಕೆಂಬುದಾಗಿ. ಇವತ್ತು ಚಿಂತೆಯಲ್ಲಿಯೂ ಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿ ನೀವು ಮುಳುಗೋಗಿದ್ರೆ ಕರ್ತನೆ ಹೇಳ್ತಿದ್ದಾನೆ, ಭಯಪಡಬೇಡ, ಕಣ್ಣೀರಿನಲ್ಲಿ ಇರಬೇಡ, ಭವಿಷ್ಯತ್ತಿನ ಕುರಿತಾಗಿ ಭಯಪಡಬೇಡ,
ನಾನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದೇನೆ, ನಾನು ನಿನ್ನನ್ನು ಹೊತ್ತು ಸಹಿಸ್ತೇನೆ. ತಂದೆ ತನ್ನ ಮಗನನ್ನು ಹೇಗೆ ಹೊತ್ತುಕೊಳ್ತಾನೋ ಅದೇ ಪ್ರಕಾರವಾಗಿ ನಾನಿವತ್ತು ನಿನ್ನನ್ನು ಹೊರುತ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಇದನ್ನು ಕೇಳ್ತಿರುವಂಥ ದೈವ ಮಕ್ಕಳೇ, ಇವತ್ತು ಕರ್ತನ ಬಳಿಗೆ ಬನ್ನಿರಿ. ಕರ್ತನ ಸಮ್ಮುಖದಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಡ್ರಿ, ಒಪ್ಪಿಸಿಕೊಡ್ರಿ. ಕರ್ತನ ಹೇಳ್ತಿದ್ದಾನೆ, ಇವತ್ತು ನನ್ನ ಹೆಗಲು ನಿನಗೋಸ್ಕರವಾಗಿ. ಇವತ್ತು ನಾನು ಶಿಲುಬೆಯನ್ನು ಹೊತ್ತುಕೊಂಡಿದ್ದೇನೆ ಅಂತಂದರೆ ಇವತ್ತು ಆ ಸ್ಥಳ ಯಾವುದಕ್ಕೋಸ್ಕರ ಅಂದರೆ ನಿನಗೋಸ್ಕರವಾಗಿ ಎಂಬುದಾಗಿ. ಇವತ್ತು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ, ನಾವು ಪ್ರಾರ್ಥನೆ ಮಾಡಿಕೊಡೋಣ. ಕರ್ತನು ನಿನಗೆ ತನ್ನ ಹೆಗಲಿನ ಮೇಲೆ ಒಂದು ಸ್ಥಳವನ್ನು ಉಂಟು ಮಾಡಿದ್ದಾನೆ. ಯೆರೂಸಲೇಮಿನ ಬೀದಿಯಲ್ಲಿ ಭಾರವಾದಂಥ ಶಿಲುಬೆಯನ್ನು ಆತ ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಹೊತ್ತುಕೊಂಡಿದ್ದಾನೆ. ಇವತ್ತು ಆ ಭಾರವಾದಂಥ ಶಿಲುಬೆ ಯಾಕೆ ಅಂತ ನೋಡುವಾಗ ನಿನ್ನ ಚಿಂತೆಯನ್ನು ಹೊರಲಿಕ್ಕೋಸ್ಕರವಾಗಿ, ನಿನಗೆ ಒಂದು ಸ್ಥಾನವನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ಪ್ರೇರೆ. ಇವತ್ತು ನೀವು ಸಿದ್ಧವಾಗಿದ್ದೀರಾ? ಖಂಡಿತವಾಗ್ಲೂ ಇವತ್ತು ನೀವು ಹೊರುವಂಥ ಅಗತ್ಯತೆ ಇಲ್ಲ. ಇವತ್ತು ಅನೇಕ ಭಾರಗಳು ನಿನಗಿರ್ಬೋದು, ಆದರೆ ಕರ್ತನ ಹೇಳ್ತಿದ್ದಾನೆ, ಆ ಭಾರವನ್ನು ನನಗೆ ಕೊಟ್ಟು ಬಿಡು, ನಾನು ಹೊರ್ತೇನೆ, ನನ್ನ ಹೆಗಲಿನ ಮೇಲೆ ಹೊರ್ತೇನೆ ಎಂಬುದಾಗಿ. ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಎಲ್ಲ ಭಾರಗಳನ್ನು ಸ್ವಾಮಿ ನಾವು ನಿಮಗೆ ಒಪ್ಪಿಸಿಕೊಡ್ತಿದ್ದೇವೆ ಸ್ವಾಮಿ. ನಿನ್ನ ಹೆಗಲಿನ ಮೇಲೆ ಕರ್ತನೆ ನಮಗೆ ಒಂದು ಸ್ಥಾನ ಇದೆ ಸ್ವಾಮಿ. ಆ ಸ್ಥಾನಕ್ಕಾಗಿ ನಿನಗೆ ಸ್ತೋತ್ರ. ಶಿಲುಬೆಯಲ್ಲಿ ನೀನು ಮಾಡಿದಂಥ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್.